ಈ ವಾರ ನಮ್ಮ ಡ್ರಗ್ ಫ್ರೀ ವೀಕ್ ನಶಾಮುಕ್ತ ಅಭಿಯಾನ ಆ ಥರ ಮಾಡ್ತಾ ಇದ್ದಾರೆ. ಪೂರ್ತಿ ದೇಶದಲ್ಲಿ ಈ ಥರ ಒಂದು ಅವೇರ್ನೆಸ್ ಕ್ಯಾಂಪೇನ್ ಗವರ್ಮೆಂಟ್ ಕಡೆಯಿಂದ ನಡ್ತಾ ಇದೆ. ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಮತ್ತೆ ಎಂಪವರ್ಮೆಂಟ್ ಕಡೆಯಿಂದ ಪೂರ್ತಿ ದೇಶದಲ್ಲಿ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕೂಡ ಈ ಅವೇರ್ನೆಸ್ ಪ್ರೋಗ್ರಾಮ್ ಬೇರೆ ಬೇರೆ ರೀತಿಯಿಂದ ಕಾಲೇಜಸ್ಗೆ ಹೋಗಿ ಅಥವಾ ಬೇರೆ ಕಲ್ಚರ್ ಪ್ರೋಗ್ರಾಮ್ ಮಾಡಿ ಅಥವಾ ಯಾವ ಜಾತ್ರೆ ಮಾಡಿ ಯಾವುದೇ ಲೋಕಲ್ ಏನು ಸೌಲಭ್ಯ ಇರುತ್ತೆ ಆ ಥರ ಮಾಡಲಿಕ್ಕೆ ದಿವಸ ನಿರ್ದೇಶ ಕೊಟ್ಟಿದ್ದಾರೆ. ಅದೇ ಅಂಗವಾಗಿ ನಾವು ಈಗ ಟೂರ್ನಮೆಂಟ್ ನಾವು ಡ್ರಗ್ ಫ್ರೀ KGF ಟ್ಯಾಗ್ಲೈನಲ್ಲಿ ಟೂರ್ನಮೆಂಟ್ ಪ್ಲಾನ್ ಮಾಡಿದ್ದೀವಿ. BGML ಕಡೆಯಿಂದ ನಮಗೆ ಇದು ಒಂದು ಹಿಸ್ಟಾರಿಕಲ್ ಗ್ರೌಂಡ್ ಆಸ್ ಎ ವೆನ್ಯೂ ನಮಗೆ ಸಿಕ್ಕಿದೆ. ಇಸ್ ಹ್ಯೂಜ್ ಹಿಸ್ಟ್ರಿ ಇಸ್ ದೇರ್. ಅವರು ಹಿಸ್ಟ್ರಿ ಬಗ್ಗೆ ನಿಮಗೆಲ್ಲ ಹೇಳಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಅಪರ್ಚುನಿಟಿ ಫಾರ್ ಅಸ್ ಆಲ್ಸೋ. ಈಗ ಅಷ್ಟು ಮಹತ್ವಪೂರ್ಣ ದಿನದಲ್ಲಿ ಈಗ ಗ್ರೌಂಡ್ ಕೂಡ ಓಪನ್ ಆಗ್ತಾ ಇದೆ. ಮತ್ತೆ ಈ KGF ಜನರಿಗೆ ನಾವು ಒಂದು ಮೆಸೇಜ್ ಕೊಡ್ತೀವಿ, ಡ್ರಗ್ ಫ್ರೀ KGF ಮೀನ್ಸ್ ಇಷ್ಟು ಯಂಗ್ಸ್ಟರ್ಸ್ ಇಲ್ಲಿ ಇದ್ದಾರೆ. ಕೆಲವು ಯಂಗ್ಸ್ಟರ್ಸ್ ಸ್ವಲ್ಪ ಬೇರೆ ದಾರಿಗೆ ಹೋಗ್ತಾ ಇದ್ದಾರೆ. ಅವರಿಗೆ ಅವ್ರದ್ದು ಎನರ್ಜಿ ಡೈವರ್ಟ್ ಮಾಡಲಿಕ್ಕೆ ಸೊ ಈ ಸ್ಪೋರ್ಟ್ ಇಸ್ ದ ಬೆಸ್ಟ್ ಥಿಂಗ್. ಈ ಸ್ಪೋರ್ಟ್ಸ್ ಅಲ್ಲಿ ನಾವು ಅವ್ರದ್ದು ಎನರ್ಜಿ ಡೈವರ್ಟ್ ಮಾಡಿ ಮತ್ತೆ ಏನು ಯಾರು ನಶೆಯಲ್ಲಿ ಹ್ಯಾಬಿಟ್ ಆಗಿಬಿಟ್ಟಿದ್ದಾರೆ ಅವರಿಂದ ದೂರ ಆಗಿ ಸ್ಪೋರ್ಟ್ಸ್ಗೆ ಅಕ್ಸೆಪ್ಟ್ ಮಾಡಿಕೊಂಡು ಈಗ ಈ ನಮ್ಮ ಏರಿಯಾಗೆ ಡ್ರಗ್ ಫ್ರೀ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ. ಅದೇ ಅಂಗವಾಗಿ ನೀವು ಮಾಡ್ತಾ ಇದ್ದೀವಿ. ನಮ್ಮ ಪೊಲೀಸ್ ಇಲಾಖೆಯಿಂದ ನಮ್ದು ಎಲ್ಲರೂ ನಮ್ದು ಕೂಡ ಒಂದು ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಈ KGF ಅಲ್ಲಿ ಸುಮಾರು ಮೋರ್ ದೆನ್ 14 ಟೀಮ್ಸ್ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಈಗ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಮತ್ತೆ ಕರ್ನಾಟಕ ಸ್ಟೇಟ್ ಪೊಲೀಸ್ ವತಿಯಿಂದ ನಾವು ಈ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಜಸ್ಟ್ ಟು ಗಿವ್ ಅ ಮೆಸೇಜ್ ದಟ್ ಡ್ರಗ್ ಈಸ್ ದೇರ್ ಶುಡ್ ಬಿ ನೋ ಟಾಲರೆನ್ಸ್ ಫಾರ್ ಡ್ರಗ್, ಆಲ್ವೇಸ್ ಬಿ ಅವೇ ಫ್ರಮ್ ಡ್ರಗ್. ಅಂಡ್ ಈ KGF ಡ್ರಗ್ ಫ್ರೀ ಮಾಡೋಣ. ಎಷ್ಟು ಟೀಮ್ ಆರ್ಗನೈಸ್ ಆಗಿದೆ? 14 ಟೀಮ್ ರೆಡಿ ಆಗಿದೆ. 14 ಆಗಿದೆ. ಅವ್ರಿಗೆ ನಮ್ದು ಕೂಡ ಒಂದು ಇರುತ್ತೆ. ಬಾಕಿ ಕೆಲವು 2 ಟೀಮ್ ಶಾಲಾ ಮಕ್ಕಳದು ಕೂಡ ಇದೆ. ಇನ್ನು ರಿಜಿಸ್ಟ್ರೇಷನ್ ರನ್ನಿಂಗ್ ಇದೆ as of 17. So ಇನ್ನು they can register forms are open. So we'll plan. ಅದನ್ನೆಲ್ಲ What is the plan of organizing for 2 days, sir? At what time the inauguration will commence on the 27th and 28th? Sir, it will start at with MP sir presence. BGML will give it will start by 9 o'clock. ಅದೆಲ್ಲ ಡೀಟೇಲ್ಸ್ ಒಂದು ರೆಡಿ ಮಾಡಿ ನಿಮಗೆ ಕಳಿಸ್ತೀವಿ. ಐ ಥಿಂಕ್ ಯು ಕ್ಯಾನ್ ಪುಟ್ ಇಟ್ ಅಪ್ ಇನ್ ದ ಪೇಪರ್ ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿಬಿಟ್ರೆ ಐ ಥಿಂಕ್ ಇಟ್ ವಿಲ್ ನೈಸ್ ಫ್ರಮ್ ಯಾರ್ ಪಾರ್ಟ್. 9 o'clock ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ಯಾರು ಬರ್ತಾರೆ ಅಂತೆಲ್ಲ, ಯಾಕಂದ್ರೆ ಇವಾಗ ನಮ್ಮ ಪ್ರದೀಪ್ ನಾಯ್ಡು has told sports officer from MEG is coming. So he is going to come and see and extend their support in for future recruitment under sports quota for Army, Navy and Air. So all the 3 forces ಅಲ್ಲಿ ಅಂಥವ್ರು ಯಾರಾದರೂ ಇದ್ರೆ ಸೊ MEG ಇಂದ ಅವರು ಆಫೀಸರ್ ಬರ್ತಾರೆ. ಯಾರಾದರೂ ಅಂತ ಟ್ಯಾಲೆಂಟ್ ಸಿಕ್ತರೆ ಅವರು ಡೈರೆಕ್ಟ್ ಆಗಿ ರಿಕ್ರೂಟ್ಮೆಂಟು ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಗೆ ಕೆಲಸನೂ ಸಿಗುತ್ತೆ. ಪೇರೆಂಟ್ಸ್ಗೂ ಒಂದು ಏನು ಆಟ ಆಡಕ್ಕೆ ಬಿಡ್ತಾ ಇದೀವಿ, ನಾವು ಓದಕ್ಕೆ ಬಿಡ್ತಾ ಇಲ್ಲ ಅಂತ ಒಂದು ಒಳ್ಳೆ ಟ್ಯಾಲೆಂಟ್ ಇದ್ರೆ MEG ಅಲ್ಲಿ ಏರ್ಫೋರ್ಸ್ ಆರ್ ಆರ್ಮಿ ಆರ್ ನೇವಿ ಯಾವುದೋ 3ರಲ್ಲಿ ಯಾವುದೋ ಒಂದು. Thank you. ಅದ್ರ ಜೊತೆ ನಮ್ಮ ಇನ್ನು ಇಲ್ಲಿ ಟ್ಯಾಲೆಂಟ್ ಬಂದರೆ ಎಲ್ಲೋ ಒಂದು ಕಡೆ ನಮ್ಮ SBI ಅತ್ತೆ, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಲ್ಲೋ ಒಂದು ಕಡೆ ಅಂಡರ್ ಸ್ಪೋರ್ಟ್ಸ್ ಕೋಟಾ ದೇ ಕ್ಯಾನ್ ಗೋ ಅಂಡ್ ಗೆಟ್ ರಿಕ್ರೂಟೆಡ್. ಸೊ ವಿ ಆರ್ ಟ್ರೈಯಿಂಗ್ ಇನ್ ಆಲ್ ಕೈಂಡ್ಸ್ ಆಫ್ ಆಂಗಲ್ಸ್. ದಿಸ್ ಇಸ್ ದ ಸ್ಟಾರ್ಟಿಂಗ್. ದೇರ್ ಮೈಟ್ ಬಿ ಸಮ್ ಮಿಸ್ಟೇಕ್ಸ್ ಫ್ರಮ್ ಅಸ್ ಆಲ್ಸೋ. Please, no, there might be some mistakes also. Please accept that mistakes. Please tell us. We'll try to correct and we'll try to help the people of KGF as well as Kolar district. Don't mistake me, sir. Repeatedly I am posing the same question. I request MP sir and also Mr. Pradeep Naidu, please make arrangements to allow the sports community people to play regularly. This is our humble request, because repeatedly, don't be, I am not hesitating to repeat it. My intention is very simple. If the Dina Udugur Bandi la Adre, Dina
ಮಾರ್ನಿಂಗ್ ಅಥವಾ ಈವ್ನಿಂಗ್ ಹೆಂಗೂ ಸೆಕ್ಯೂರಿಟಿ ಅವರು ಇರ್ತಾರೆ, BGML ಸೆಕ್ಯೂರಿಟಿ ಅವರು ಇರ್ತಾರೆ. ಅವರು ಒಂದ್ 2-3 ಜನ ವಿ ವಿಲ್ ರಿಕ್ವೆಸ್ಟ್ SP ಸರ್ ಆಲ್ಸೋ ಇವ್ರ ಕಡೆಯಿಂದ ಒಂದ್ 2 ಕಳಿಸಿದ್ರೆ ದಿನ ಬಂದು ಮಾರ್ನಿಂಗ್ ಒಂದು 1 hour 2 hours ಆಡ್ಬಿಟ್ಟು ಮತ್ತೆ ಸಂಜೆಯಲ್ಲಿ ಒಂದು 1 hour 2 hours ಆಡ್ಬಿಟ್ರೆ, ಮಕ್ಳು ಬಂದು ಆಡಿದ್ರೆ, ಹುಡುಗರು ಆಡಿದ್ರೆ ಅವ್ರಿಗೊಂದು ಎಂತೂಸಿಯಾಸಮ್ ಬರುತ್ತದೆ. ನಾವು ಯಾಕೆ ಇನ್ನೂ ಆಡ್ಬಾರ್ದು? ಫಾರ್ ಎಕ್ಸಾಂಪಲ್ ಪರ್ ಡೇ ಒಬ್ಬನು ಬಂದು 1 kilometer ಓಡ್ಬಿಟ್ಟು ನೆಕ್ಸ್ಟ್ ವೀಕ್ ವಿಲ್ ಸ್ಟಾರ್ಟ್ ರನ್ನಿಂಗ್ ಫಾರ್ 2 kilometers. ಅನದರ್ ನೆಕ್ಸ್ಟ್ ಮಂತ್ ವಿಲ್ ರನ್ ಫಾರ್ 5 kilometers. ಅದರಿಂದ ಇದು ಬಂದು ರೆಗ್ಯುಲರ್ ಇರ್ಲಿ ಅನ್ಬಿಟ್ಟು ಅವರ್ ಸಿನ್ಸಿಯರ್ ರಿಕ್ವೆಸ್ಟ್. ದ ಮೇನ್ ಥಿಂಗ್ ಹ್ಯಾಸ್ ಟು ಹ್ಯಾಪನ್ ಫ್ರಮ್ ಯು ಪೀಪಲ್. ಪ್ರೆಸ್ ಅವ್ರು ನೀವು ದಯವಿಟ್ಟು ದಿನ ಬಂದು ಬೆಳಿಗ್ಗೆ ಇಲ್ಲಿ ವಾಕಿಂಗ್ ಮಾಡಿ. ಇಲ್ಲ ಗೇಟ್ ಕ್ಲೋಸ್ ಮಾಡಬಾರ್ದು ಅನ್ಬಿಟ್ಟು ನಮ್ಗೆ ಅಷ್ಟೇ. BGML ಡೈರೆಕ್ಟ್ ಆಗಿ ಬರ್ಬೇಕಂದ್ರೆ ಹಂಗೆ. ಒಂದ್ ನಿಮಿಷ ಬಂದ್ರೆ ಒಳಗಡೆ That is 27th ವರೆಗೂ ಅದು ಏನಾಯ್ತು ಅಂತ ಹೇಳ್ತೀನಿ. ಯಾಕಂದ್ರೆ ಮಲ್ಲೇಶ್ ಬಾಬು ಸರ್ ಇಸ್ ಕನ್ಸರ್ನ್ ಟು ದಿ ಯೂನಿಯನ್ ಗವರ್ಮೆಂಟ್. ಮಲ್ಲೇಶ್ ಬಾಬು ಸರ್ ಇಸ್ ಕನ್ಸರ್ನ್ ಟು ದಿ ಯೂನಿಯನ್ ಗವರ್ಮೆಂಟ್. ದಿಸ್ ಜಿಮ್ಖಾನಾ ಗ್ರೌಂಡ್ ಕಮ್ಸ್ ಅಂಡರ್ ದಿ ಟೋಟಲ್ ಕಂಟ್ರೋಲ್ ಆಫ್ ದಿ ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್. ಅದೇನ ಅಂತ ಹೇಳ್ತೀನಿ. ಯಾಕೆ ಲಾಕ್ ಮಾಡ್ತಾ ಇದಾರೆ ಅಂದ್ರೆ, ಒಂದು ವಾರ 10 ದಿನದಿಂದ ಪಬ್ಲಿಕ್ ಬಂದು ಯಾವಾಗ ಕ್ಲೀನಿಂಗು ಇದೆಲ್ಲ ಸ್ಟಾರ್ಟ್ ಆಯ್ತು, ಯಾರ್ಯಾರೋ ಬಂದು ವಿಡಿಯೋಸ್ ಮಾಡಿ ಇದು ಇದಾಗ್ತಾ ಇದೆ ಅದಾಗ್ತಾ ಇದೆ ಅಂತ. ಇಲ್ಲ ಆಫ್ಟರ್ ಓಪನಿಂಗ್, ಆಫ್ಟರ್ ಇನಾಗ್ರೇಷನ್ ಅಲ್ಲ, ಇಟ್ ಹ್ಯಾಡ್ ಬಿಕಮ್ ನ್ಯೂಸೆನ್ಸ್ ಫಾರ್ ದಿಸ್. ಅದು ಅಲ್ಲಿ BGML ಅವ್ರಿಗೆ ಹಾಕಿ ಅದ್ ಮಾಡ್ತಾ ಇದೀರಾ, ಇದ್ಯಾಕ್ ಮಾಡ್ತಾ ಇಲ್ಲ ಅಂತ ಲಾಟ್ ಆಫ್ ಕ್ವೆಶನ್ಸ್ ಕೇಮ್ ಅಪ್. ಸೊ ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ, ಜಾಯಿಂಟ್ ಸೆಕ್ರೆಟರಿ ಆಸ್ಕ್ ಮಿ, ಸರ್ ಇಫ್ ಯು ಆರ್ ಗೋಯಿಂಗ್ ಇನ್ಸೈಡ್ ಯು ಪ್ಲೀಸ್ ಟೇಕ್ ಪ್ರೆಸ್, ಅದರ್ವೈಸ್ ಪ್ಲೀಸ್ ಡೋಂಟ್ ಅಲೌ ಎನಿವನ್ ಅಂಡ್ ದಿಸ್ ಇಸ್ ಹ್ಯಾಪನಿಂಗ್ ಅಂತ ಕೇಳ್ಕೊಂಡಿದ್ದಕ್ಕೆ ನಾವು ಕ್ಲೋಸ್ ಮಾಡಿದ್ದೆ. ಆಫ್ಟರ್ ಇನಾಗ್ರೇಷನ್ ಬಿಡಿ ಸರ್. ಆಫ್ಟರ್ ಇನಾಗ್ರೇಷನ್ ಇಟ್ ವಿಲ್ ಬಿ ಓಪನ್ ಫ್ರಮ್ 5:30 to 9. ಸೂಪರ್, ಥ್ಯಾಂಕ್ ಯು. ದೆನ್ ಇನ್ ದ ಈವ್ನಿಂಗ್ 5:30. No, evening, but 4 to 6:30 till sunset. Till 6:30. Till 6:30. Don't want sunset. That is more than enough for people of KGF. So you people can come and do that, and if anyone Thank wants you. to come, anta coaches bandu bekadre coach ಯಾಕಂದ್ರೆ even elder people, Rajendran sir, no, elder people across the mining colony will also have a walk, patience walk, elderly persons. Pradeep Naidu sir, I hope I am right. Yes, sir. I hope I am right. That it should be kept for use. Yes, It will should be be opened for use It will be kept for use. Not Vote repeated. with ethics. It let wrong things don't happen here. Yes, yes, yes. Thank you sir. So I request maximum participation from all of you and ಎಲ್ಲ ಕಾಲೇಜಸ್ ಮಕ್ಕಳು ಮತ್ತೆ ಶಾಲಾ ಮಕ್ಕಳು ಕೂಡ ಮ್ಯಾಕ್ಸಿಮಮ್ ನಂಬರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ನಾವೆಲ್ಲ ಕಾಲೇಜ್ ಪ್ರಿನ್ಸಿಪಲ್ ಅವರಿಗೆ ಕೂಡ ರಿಕ್ವೆಸ್ಟ್ ಮಾಡ್ತೀವಿ, BGML ಗೆ ಕೂಡ ರಿಕ್ವೆಸ್ಟ್ ಮಾಡಿ ಅವ್ರ ಕಡೆಯಿಂದ ಒಂದು ರಿಕ್ವೆಸ್ಟ್ ಹೋಗಲಿ. So we request maximum participants so that this is a grand event for KGS and make it successful. Thank you. ನಿಮ್ಮ ಹೆಸರು ಗೊತ್ತಾಗಿಲ್ಲ, ಫಸ್ಟ್ ಟೈಮ್ ನೋಡ್ತಾರೆ ನಿಮ್ಮನ್ನು. ಬರ್ತಾ ಇಲ್ಲ ಅಲ್ಲಿ ಹಿಂದೆ ಎಲ್ಲ ಮಾಡ್ಬಿಟ್ಟ. ನಾನು ಆವಾಗಲೇ ಅದಕ್ಕೆ ಕೇಳಿದ್ದೆ, ಅದಕ್ಕಾಗಲ್ಲ ಅಪೋಸಿಷನ್ ಅಂತ ಹೇಳ್ತೀನಿ. ಆಮೇಲೆ ನೋಡ್ಕೊಳ್ತೀನಿ. MLA ಸಿಕ್ಕಿದ್ರು ಹೇಳಿ ಬ್ರೌನ್ ಹಾಕಿ Evening, morning and evening. ಚೆನ್ನಾಗಿ ಮಾಡಿದ್ದಾರೆ, ಗುಡ್, ಎಕ್ಸಲೆಂಟ್. ಇನಿಷಿಯೇಟಿವ್ ತಗೊಂಡು ಆಲ್ಮೋಸ್ಟ್ ಸರ್ has visited couple of times. Come out. ಅಲ್ಲ ಇವ್ನು ಅವನಿಗೆ ಫೋನ್ ಮಾಡು. ಮಕ್ಕಳು ಎಲ್ಲ ಹೇಳಿದ್ರೆ ಫೋನ್ ಮಾಡಿ. Each and every match 11 balls. Only for minus.
ನಾಳೆ ಇದು ಐ ಟಿ ಕಾಲೇಜ್ ಇತ್ತು ಅಲ್ಲೇ ಇದೀವಿ ಇನ್ನು ಗ್ರೌಂಡ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಫ್ಲೆಕ್ಸ್ ಹಾಕ್ಬೇಕಲ್ಲ ಫ್ಲೆಕ್ಸ್ ಹಾಕಿ ಪ್ರಿನ್ಸಿಪಲ್ ಕೇಳಿ ನಾಳೆ ಒಂದು ಒಂದ್ಸಲ ಕೇಳಿ ನಾಳೆ ಸಾಹೇಬ್ರು ಕೊಡ್ತಾರೆ ಹಲೋ ಆಮೇಲೆ ನೆಟ್ ಹೊಡೆದ್ಬಿಟ್ರೆ ವಾಲಿಬಾಲ್ ನೆಟ್ ಹೊಡೆದ್ಬಿಟ್ರೆ ಕಲ್ಲೆಲ್ಲ ಮಧ್ಯದಲ್ಲಿ ಮಾಡೋದು ಆ ಕಡೆ ಒಂದು 3 ಅಡಿ ಈ ಕಡೆ 3 ಅಡಿ ಬಿಟ್ಟು ಮಿಕ್ಕಿದ್ದು 4 ಅಡಿ ಮಾಡೋಕ್ಕಾಗುತ್ತೆ ನೋಡು ಕರೆಕ್ಟಾಗಿರುತ್ತೆ ಅಲ್ಲ ನಾನು ಅಷ್ಟೇ ಇಲ್ಲೇ ನಾವೇನು ಹೇಳಂಗಿಲ್ಲ ಇನ್ನು ನೀವು ಮಾಡ್ಕೊಳ್ಳಿ ಹಾಂ ಅಷ್ಟೇ ಒಂದು 20-30 ಅಡಿ ಬಿಟ್ಟು ವೈಟ್ ಅಲ್ಲಲ್ಲ ಇವಾಗ ಇದು ನೀನು ಶುಕ್ರವಾರ ಅಷ್ಟೊತ್ತಿಗೆ ಆಗುತ್ತಾ ಪೇಂಟ್ ಮೆಟೀರಿಯಲ್ ಕೊಟ್ಬಿಟ್ರೆ ನಾಳೆನೇ ಅದು ಜನ ಬಿಡ್ತಾರೆ ಪೇಮೆಂಟ್ ಮಾಡಿಲ್ಲ ಪೇಮೆಂಟ್ ಮಾಡದೇ ಇರೋದಕ್ಕೆ ನೀವು ಇರೋದು